ನಗು ಮಾನವನ ಸಹಜ ಗುಣ. ಆದರೆ ಸುಖ ಸುಮ್ಮನೆ ನಗು ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಬುದ್ಧಿಮತ್ತೆ ಬೇಕು. ಹಾಸ್ಯವನ್ನ ಆಸ್ವಾದಿಸೋ ಮನಸ್ಸಿರಬೇಕು. ನೀವು ನಗೋದಕ್ಕೆ ರೆಡಿಯಾಗಿದ್ರೆ ನಾವು ಕೆಲವು ಹಾಸ್ಯದ ತುಣುಕುಗಳನ್ನು ಹೊತ್ತು ತಂದಿದ್ದೀವಿ. ಸೊ ವೆಲ್ಕಮ್ ಟು ಸಖತ್ ಕಾಮಿಡಿ. ನಾನು ಶ್ವೇತಾ. ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜನರನ್ನ ನಗೆಗಡಲಿನಲ್ಲಿ ತೇಲಿಸಿದ್ದು ರಿತೇಶ್. ಇವರು ಕನ್ನಡದ ಮೇರು ನಟರ ಧ್ವನಿಯನ್ನ ಅನುಕರಣೆ ಮಾಡೋದರ ಮೂಲಕ ನೆರೆದಿದ್ದ ಜನರನ್ನ ರಂಜಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥ ಹೆಸರಾಂತ ಹಾಸ್ಯ ನಟರು, ನಾಯಕ ನಟರು, ಕಳ ನಟರು ಹಾಗೂ ಜನಪ್ರಿಯ ನಟರುಗಳನ್ನ ಈ ಒಂದು ವೇದಿಕೆ ಮೇಲೆ ಕರ್ಕೊಂಡ್ಬಂದಾಗ ನಾನು ಈ ಒಂದು ಸಂದರ್ಭವನ್ನು ನೋಡಿ ಅವ್ರು ಯಾವ್ಯಾವ ರೀತಿ ಮಾತಾಡ್ತಾರೆ. ಮೊಟ್ಟ ಮೊದಲನೇದಿಗೆ ಪದ್ಮಭೂಷಣ ಗಾನಗಂಧರ್ವ, ರಸಿಕರ ರಾಜ, ಕೆಂಟಕಿ ಕರ್ನಲ್, ಕಲಾ ತಪಸ್ವಿ, ನೇತ್ರದಾನಿ, ಶತಮಾನದ ಅಣ್ಣ ಡಾಕ್ಟರ್ ರಾಜಣ್ಣ ಇವತ್ತಿನ ದಿನ ಬದುಕಿಲ್ಲದೆ ಇರ್ತಕ್ಕಂಥ ಡಾಕ್ಟರ್ ರಾಜಣ್ಣನ ಕೇಳ್ಕೊಂಡಾಗ, ಅಣ್ಣ ನೀವು ಬಿಳಿ ಕಳ್ಳಿಗೆ ಬರಬೇಕು, ನಮ್ಮ ಜನಗಳ ಜೊತೆ ಮಾತಾಡಬೇಕು, ನಮ್ಮ ನಾಡ ಹಬ್ಬದ ಬಗ್ಗೆ ಹೇಳ್ಬೇಕು ಅಂದಾಗ ನೋಡಿ ನಟ ಸಾರ್ವಭೌಮ ನನ್ನ ಮುಖಾಂತರ ಬಂದು ಯಾವ ರೀತಿ ಮಾತಾಡ್ತಾರೆ. ಕೆಂಟಕಿ ಕರ್ನಲ್, ಡಾಕ್ಟರ್ ರಾಜಣ್ಣ ನನ್ನ ಮುಖಾಂತರ ಇಲ್ಲಿ. ಬಹಳ ಸಂತೋಷ ಆಗ್ತಾ ಇದೆ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಏನು ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನ. ಅಭಿಮಾನಿಗಳೇ, ಅಭಿಮಾನಿ ದೇವರುಗಳೇ, ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ರಾಜ್ಕುಮಾರ್ ಸತ್ತಿಲ್ಲ. ದೇವರಾಣೆ ಹೇಳ್ತೀನಿ, ನಿಮ್ಮ ರಾಜ್ಕುಮಾರ್ ಸತ್ತಿಲ್ಲ. ಯಾಕೆಂದ್ರೆ ಎಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ಬಬ್ರುವಾಹನನಾಗಿ ಉಳಿದಿರ್ತಾನೋ, ಎಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ಕವಿರತ್ನ ಕಾಳಿದಾಸನಾಗಿ ಉಳಿದಿರ್ತಾನೋ, ಅಲ್ಲಿವರೆಗೂ ಈ ರಾಜಣ್ಣನಿಗೆ ಸಾವೇ ಇಲ್ಲ. ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನ ನಾನು ಹೇಳೋಗೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಿಮ್ಮ ಮನೇಲಿ ನೀವು ಯಾವ ಭಾಷೆನಾದ್ರೂ ಮಾತಾಡಿ, ರಸ್ತೆಗೆ ಬಂದಾಗ ನನ್ನ ತಾಯಿ ಭಾಷೆ ಕನ್ನಡ ಮಾತಾಡಿ ಬರ್ಲಿ. ಇದಾನಂತರ ಇದೇ ಒಂದು ವೇದಿಕೆ ಮೇಲೆ ಮತ್ತೊಬ್ಬ ಜನಪ್ರಿಯ ನಟ, ಬರೀ ಬದುಕಿರೋರ ಬಗ್ಗೆ ಯೋಚನೆ ಮಾಡಿ ಸಾಯ್ತಾ ಇರ್ತಕ್ಕಂಥ ನಮ್ಮ ಜನಗಳಿಗೆ ಕಣ್ಣನ್ನು ತೆರೆಸಿರ್ತಕ್ಕಂಥ ಏಕೈಕ ನಟ, ಕನ್ನಡ ಚಲನಚಿತ್ರ ರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಏಕೈಕ ಕಲಾವಿದ, ಆಟೋ ಡ್ರೈವರ್ಗಳ ರಾಜ, ಸ್ನೇಹ ಜೀವಿ, ಕರುಣಾಮಯಿ, ಕರಾಟೆ ಕಿಂಗ್ ದಿವಂಗತ ಶಂಕರಣ್ಣ ಇವತ್ತಿನ ದಿನ ಇಲ್ಲದೆ ಇರ್ತಕ್ಕಂಥ ಆ ಶಂಕರಣ್ಣನ ಕೇಳ್ಕೊಂಡಾಗ, ಅಣ್ಣ ನೀವು ಬಿಳಿ ಕಳ್ಳಿಗೆ ಬರಬೇಕು, ನಮ್ಮ ಜನಗಳ ಜೊತೆ ಮಾತಾಡಬೇಕು ಅಂದಾಗ ನೋಡಿ ಕರಾಟೆ ಕಿಂಗ್ ಸ್ನೇಹ ಜೀವಿ, ಆಟೋ ಡ್ರೈವರ್ಗಳ ರಾಜ ಶಂಕರಣ್ಣ ನನ್ನ ಮುಖಾಂತರ ಇಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಲ್ಲ ಇವತ್ತಿನ ದಿನ. ಆದ್ರೂ ಕೂಡ ಒಂದೇ ಒಂದು ಮಾತು ಹೇಳ್ತೀನಿ, ಮತ್ತೆ ಅಂತ ಒಂದು ಜನ್ಮ ಸಿಕ್ಕಿದ್ರೆ ಅದು ಇಲ್ಲೇ ಬಿಳೆ ಕಳ್ಳಿಲಿ ಹುಟ್ಟಿ ನನ್ನ ಪ್ರೇಮಿಗಳಿಗೆ 100 ಚಿತ್ರಗಳನ್ನು ಕೊಡ್ತೇನೆ. ಆದ್ರೆ ಮತ್ತೆ ಒಂದು ಮಾತು ಏನಪ್ಪಾ ಅಂದ್ರೆ, ಅಣ್ಣವ್ರು ಹೇಳಿದ್ರಲ್ಲ, ನಿಮ್ಮ ಮನೇಲಿ ನೀವು ಯಾವ ಭಾಷೆನಾದ್ರೂ ಮಾತಾಡಿ, ರಸ್ತೆಗೆ ಬಂದಾಗ ನನ್ನ ತಾಯಿ ಭಾಷೆ ಕನ್ನಡ ಮಾತಾಡಿ. ಯಾಕಂದ್ರೆ ಇಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಹುಟ್ಟಿದಾಗ ನಾವು ಈ ಭೂಮಿಗೆ, ಈ ಜನಗಳಿಗೆ, ಈ ನೀರಿಗೆ, ಇಲ್ಲಿರ್ತಕ್ಕಂಥ ಕಲೆಗೆ ಏನಾದರೂ ಒಂದು ಚೂರು ಬಿಟ್ಟೋಗ್ಬೇಕಲ್ಲ, ಅದನ್ನ ನಾವೆಲ್ಲರೂ ಮಾಡ್ತೀರಂತ ಭಾವಿಸ್ತೀನಿ. ಇದೇ ನಿಮ್ಮ ಆಟೋವಾಸ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಬರ್ಲಾ? ಇದೇ ನಂತರ ಇದೇ ಒಂದು ವೇದಿಕೆ ಮೇಲೆ ಮತ್ತೊಬ್ಬ ಜನಪ್ರಿಯ ನಟ, ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವ್ರನ್ನ ಕೇಳ್ಕೊಂಡಾಗ, ಅಣ್ಣ ನೀವು ಇಲ್ಲಿಗೆ ಬರಬೇಕು, ನಮ್ಮ ಜನಗಳ ಜೊತೆ ಮಾತಾಡಬೇಕು ಅಂದಾಗ ನೋಡಿ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಸ್ಕೂಲ್ನಲ್ಲಿ ಮಾಸ್ಟರ್ ಆಗಿರ್ತಾರೆ. ಈ ಕಡೆ ಗಂಡು ಮಕ್ಳು ಕೂತಿರ್ತಾರೆ, ಈ ಕಡೆ ಹೆಣ್ಮಕ್ಳು ಕೂತಿರ್ತಾರೆ. ಮಕ್ಕಳ ನೀವೆಲ್ಲ ದೊಡ್ಡರಾದ್ಮೇಲೆ ಏನಾಗ್ತೀರಪ್ಪ ಅಂತ ಕೇಳಿದಾಗ ಈಗಿನ ಕಾಲದ ವಿಧವಲ್ಲ ಯಾವ ಮಕ್ಕಳು ಅನ್ನಿಸ್ಕೊಂಡಿರೋ ಇವು. ಅವರು ಯಾರ್ಯಾರು ಹೆಂಗೆ ಉತ್ತರ ಕೊಟ್ಟರು ನೋಡಿ. ಮೊದಲು ಗಂಡು ಮಕ್ಳ ಕಡೆಗೆ ಬಂದ್ರು. ಯಾರು? ಹಾಸ್ಯ ನಟ ಟೆನ್ನಿಸ್ ಕೃಷ್ಣ. ಎದಳಲೋ, ಅಯ್ಯೋ ದರಿದ್ರದ ಮುಂಡೆದೆ, ಎದಳು. ಮನೇಲಿ ನಿಮ್ಮವ್ವ ಸರಿಯೇ ಮಾಡಿಕ್ತಾಳೆ, ತಿಂದುಬಿಟ್ಟು ಬಂದು ತುಗುಡಿಸ್ತೀಯಲ್ಲೋ, ಎದಳು. ನೀನ್ ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯಾ? ಅವನೇದ ಸಾರ್, ನಾನು ದೊಡ್ಡನಾದ್ಮೇಲೆ ನಮ್ಮ ಅಪ್ಪ ಪೊಲೀಸು, ನಾನು ಪೊಲೀಸ್ ಆಗ್ಬೇಕು ಅಂತ ಮಾಡಿದೀನಿ ಸಾರ್. ಓಲೇ ದೇಶ ಸೇವೆ ಮಾಡಕ್ ನೋಡಪ್ಪ ಹೆಂಗ್ ನಿಂತ್ಕೊಂಡ್ಬಿಟ್ಟವ್ನೆ. ಒಳ್ಳೇದಾಗ್ಲಿ, ಕುತ್ಕ. ಹೆಣ್ಮಕ್ಳ ಕಡೆಗೆ ಬಂದ್ರು. ಎದಳಮ್ಮ ಪದ್ಮ, ಎದಳವ. ನೀನ್ ದೊಡ್ಡಳಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯಾ? ಪದ್ಮ ಎದ್ಲು. ಸರ್, ನಾನು ದೊಡ್ಡಳಾದ್ಮೇಲೆ ಅಯ್ಯಯ್ಯೋ ನುಲಿದು ಬಿಟ್ಲು. ಹೇಳು ಸರ್. ನಾನು ದೊಡ್ಡಳಾದ್ಮೇಲೆ ನಮ್ಮಮ್ಮ ಟೈಲರ್ ಆಗಿದ್ದಾರೆ ಸರ್.
ನನಗೂ ಟೈಲರ್ ಆಗಬೇಕು ಅಂತ ಆಸೆ ಸರ್. ಅಯ್ಯಯ್ಯಯ್ಯಯ್ಯ, ಅದು ನಾಗಾಗಿ ಇಷ್ಟೊಂದು ನುಲ್ದು ಬಿಟ್ಲು ಕುಟ್ಕ. ಗಂಡ್ಮಕ್ಳ ಕಡೆಗೆ ಬಂದ್ರು. ಎದಳಲ್ಲ ನೀನ್ ರಾಮ, ನೀನ್ ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯೋ? ರಾಮ ಎದ್ದ. ಸಾರ್, ನಾನು ದೊಡ್ಡನಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕು ಅಂತ ಇದ್ದೀನಿ ಸರ್. ಹಂಗೇನಾದ್ರೂ ರಾಜ್ಕುಮಾರ್ ಆಗ ನಮ್ಮ ಜನ ಬಿಡ್ಲಿಲ್ಲ ಅಂದ್ರೆ ವೀರಪ್ಪನಂತೂ ಆಗಿ ಆಗ್ತೀನಿ ಸರ್. ಅಯ್ಯ ದರಿದ್ರವೆ, ಕುತ್ಕ. ನಿನಗೇನೆ ಬಂತು ದೊಡ್ಡರಾಗ, ದರಿದ್ರವೆ ಕುತ್ಕ. ಹೆಣ್ಮಕ್ಳ ಕಡೆಗೆ ಬಂದ್ರು. ಎದಳಮ್ಮ ಶಾಂತಿ, ಎದಳವ. ನೀನ್ ದೊಡ್ಡೋಳಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯಾ? ಶಾಂತಿ ಎದ್ಲು. ಸರ್, ನಾನು ದೊಡ್ಡಳಾದ್ಮೇಲೆ ನಮ್ಮಮ್ಮ ಟೀಚರ್ ಆಗಿದ್ದಾರೆ ಸರ್. ನನಗೂ ಟೀಚರ್ ಆಗಬೇಕು ಅಂತ ಆಸೆ ಸರ್. ಅಯ್ಯಯ್ಯ, ಒಳ್ಳೇದು ಕೂತ್ಕ. ಪಕ್ಕಕ್ಕೆ ಬಂದ್ರು. ಎದಳಲ್ಲ ನೀನ್ ರಾಮ, ನೀನ್ ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯೋ? ರಾಮ ಎದ್ದ. ಸಾರ್, ನಾನು ದೊಡ್ಡನಾದ್ಮೇಲೆ ಲಾರಿ ಡ್ರೈವರ್ ಆಗ್ಬೇಕು ಅಂತ ಇದ್ದೀನಿ ಸರ್. ಅಯ್ಯ ದರಿದ್ರವೆ, ಕುತ್ಕ. ಗಂಡ್ಮಕ್ಳ ಕಡೆಗೆ ಬಂದ್ರು. ಎದಳಲ್ಲ ನೀನು ಚಂದ್ರ, ನೀನ್ ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಮಾಡಿದೀಯೋ? ಚಂದ್ರ ಎದ್ದ. ಸಾರ್, ನಾನು ದೊಡ್ಡನಾದ್ಮೇಲೆ ಹುಷಾರ್ ಕಣಲ್ಲ, ಇಲ್ಲಿ ಹೊಡ್ಕಬೇಡ. ಹೇಳಲ್ಲ, 2 ಇಂಚ್ ಮೇಕ್ ಹೊಡ್ಕೊಂಡ್ರು ಜೀವ ಹೋಯ್ತದ. ಹೇಳಲ್ಲ ಸಾರ್, ನಾನ್ ದೊಡ್ಡನಾದ್ಮೇಲೆ ಹೊಡ್ಕಬೇಡ ಮುಂಡೆದೆ. ಹೇಳಲ್ಲ, ನಾನು ದೊಡ್ಡನಾದ್ಮೇಲೆ ಶಾಂತಿ ಹೇಳದಲ್ಲ, 2 ಸುಂದರವಾದ ಅವಳಿ ಜವಳಿ ಮಕ್ಕಳು, ಆ ಮಕ್ಕಳಿಗೆ ತಂದೆ ಆಗ್ಬೇಕು ಅಂತ ಮಾಡಿದ್ದೀನಿ ಸಾರ್. ಇನ್ನಷ್ಟು ಹಾಸ್ಯದ ತುಣುಕುಗಳನ್ನ ನೋಡೋದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.